ಯಾಕೆ ಹೀಗೆ ಆಟ ಆಡ್ತಿದ್ದಾರೆ? ಕಬ್ಬಿನ ಗದ್ದೆಗೆ ಹಂದಿ ಬರೋದು ನಿಜಾನ? ಹಾಗಾದ್ರೆ ಯಾಟೆ ಗಿರ್ಗಿಟ್ಲೆ ಬರೋಕ್ಕೂ ಮುಂಚೆ ತಿಂಬು ಬೆಡ್ಶೀಟ್ ಯಾಕೆ ಹೊತ್ಕೊಂಡು ನಿಂತಿದ್ರು? ಏನೋ ಅರ್ಥನೇ ಆಗ್ತಿಲ್ವಲ್ಲ. ನನ್ ಪಕ್ಕದಲ್ಲಿ ಮಲ್ಕೊಳ್ಳಿ ಅಂತ ಹೇಳಿದ ಕಾರಣಕ್ಕೆ ಏನಾದ್ರೂ ಹೀಗೆ ಮಾಡ್ತಿದಾರಾ? ನಾಳೆನೂ ಹೀಗೆ ಹೋದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತಾನೆ ಅರ್ಥ. ಇಲ್ಲ ಮನೇಲಿದ್ರೆ ಎಲ್ಲ ಓಕೆ ಅಂತ. ಅಕಸ್ಮಾತ್ ಸುಳ್ಳು ಹೇಳ್ತಿದ್ರೆ ನಾನು ಅವ್ರ ರೂಟಲ್ಲೇ ಹೋಗಿ ಬುದ್ಧಿ ಕಲಿಸ್ತೀನಿ. ನಮ್ಮ ಮೈಸು ಮೇಡಮ್ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರನೇ ಕೊಡೋಕ್ಕಾಗ್ಲಿಲ್ಲ. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಭಯ ಶುರುವಾಗೋಗಿತ್ತು. ಅವ್ರು ಅದೇನು ಕೇಳಿದ್ರು, ನಾನು ಏನು ಹೇಳಿದ್ನೋ ಒಂದು ಗೊತ್ತಿಲ್ಲ. ಒಟ್ನಾಗ ಅವರಿಂದ ತೆಪ್ಸ್ಕೊಂಡಲ್ಲ, ಅಷ್ಟು ಸಾಕು ಬಿಡಿ. ಅಲ್ಲ ಗುಡ್ರೆ, ಕಬ್ಬಿನ ಗದ್ದೆನಾಗೆ ಬಲೆ ಹಾಕಿ ಬಂದೋಬಸ್ತ್ ಮಾಡಿದಿರಿ ಅಲ್ವೇ? ಹೇಳ್ಬೇಕು ಅಂದ್ರೆ ಏನು ತೊಂದ್ರೆನೇ ಇಲ್ಲ. ನೀವು ನೋಡಿದ್ರೆ ಅವ್ರ ಹತ್ರ ಸುಳ್ಳು ಹೇಳಿ ಬಂದಿದ್ದೀರಿ. ಅವ್ರು ಯಾರನ್ನಾರು ಕೇಳಿದ್ರೆ ಅವ್ರು ಏನಾದ್ರು ಈಗ ಹಂದಿಯಿಂದ ಏನು ತೊಂದ್ರೆ ಇಲ್ಲ ಅಂತ ಏನಾದ್ರು ಹೇಳಿದ್ರೆ ಮತ್ತೆ ನೀವು ನಾಳೆ ಅಟ್ಟಿನಾಗೆ ಹೋಗ್ಬೇಕಾಯ್ತದೆ ಮಲ್ಗಕ್ಕೆ. ಏನು ಮಾಡಿರ ಹೇಳಿ? ಏಯ್, ಇವತ್ತು ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು. ನಾಳೆ ನೋಡ್ಕೊಳವ, ನಡೀರಿ. ಗೌಡ್ರೆ, ಹೆಂಡತಿಯಿಂದ ತಪ್ಪಿಸ್ಕೊಳಕ್ ಏಟೆಲ್ಲ ದಾರಿ ಇದ್ದಾವ? ತಡುತ್ತಾ ಹೋದ್ರೆ 1000 ದಾರಿ ಅವೆ ಕಂಡ್ರಲ್ಲ. ಗೌಡ್ರೆ, ಒಂದು ಪಿಲ್ಯಾನು. ಏನ್ಲ ಅದು? ಅದು ನೀವ್ಯಾಕೆ ಈ ಹೆಂಡತಿ ಕೈಯಲ್ಲಿ ತಪ್ಪಿಸ್ಕೊಳ್ಳೋ ದಾರಿ ಅಂತ ಒಂದು ಪುಸ್ತಕ ಬರಿಬಾರ್ದು ಹೇಳಿ? ಪುಸ್ತಕ ಬರೆಯಕ್ ನಾನೇನ್ ಯಾಸ್ ಮುನಿಯೇ? ಅವೆಲ್ಲ ನನ್ನಿಂದ ಆಗಕ್ಕಿಲ್ಲ. ನಡ್ರಲ್ಲ, ನಮ್ಮ ಅಡ್ಡಲ್ಲೇ ಬಿದ್ಕೊಳವ. ಗೌಡ್ರೆ, ಕಬ್ಬಿನ ಗದ್ದೆಗೆ ಹೋಗೋಣ ಅಂತ ಹೇಳಿದ್ರೆ ಲೋ ಅಪ್ಪ, ಅದ್ ನನ್ಗೂ ಗೊತ್ತು ಕಣ್ಲಾ. ಕಬ್ಬನ್ ಗದ್ದೆಗೆ ಹೋಗ್ಬೇಕು ಅಂದ್ರೆ 1 ಮೈಲಿ ಆಯ್ತದೆ. ಅವೆಲ್ಲ ಆಗಕ್ಕಿಲ್ಲ, ಇಲ್ಲೇ ಬಿದ್ಕೊಳ್ಳೋದ, ನಡ್ರಿ. ಬರ್ಲಾ? ನನ್ನ ಯೋಗ್ಯತೆಗಂತೂ ಓದು ತಲೆಗತ್ತಿಲ್ಲ. ಅವತ್ತೆಂಗೋ ಬಟ್ಟೆಗೆ, ಪುಸ್ತಕಕ್ಕೆ, ಹಾಸ್ಟ್ಲಿಗೆ, ಗೀಸ್ಟ್ಲಿಗೆ ಅಂತ ರಂಗೇಗೌಡಂತವ ಕಾಸು ಕೆರ್ಕೊಂಡು ಜೀವನ ಸಾಗಿಸ್ತಿದ್ದೆ. ಅದರಲ್ಲೇ ಸ್ವಲ್ಪ ಉಳಿಸ್ಕೊಂಡಿದ್ರೆ ಈ ಐಶ್ವರ್ಯ ಮನೆ ಬಿಟ್ಟು ಹೋಗು ಅಂತ ಹೇಳೋದಕ್ಕಿಂತ ಮುಂಚೆನೇ ಹೋಗ್ಬೋದಾಗಿತ್ತು. ಆದರೆ ಇವಾಗ ಎಲ್ಲಿಗೆ ಹೋಗವ? ಹೋದ್ರೆ ನಾಳೆ ದಿನ ವಾಪಸ್ ಈ ಮನೆಗೆ ಹೆಂಗೆ ಬರಲಿ? ಓಲಿ ಹೋಗದೆ ಸುಮ್ಮನೆ ಇಲ್ಲೇ ಇರವ ಅಂದ್ರೆ ಈ ಐಶ್ವರ್ಯ ಬೇರೆ ಬೆನ್ನಿಗೆ ಬಿದ್ದವಳೆ. ಈ ಮಮ್ಮಿನ ನಂಬ್ಕೊಂಡ್ರೆ ನಾನೇನು ಮಾಡೋಕ್ಕಾಗಿಲ್ಲ. ಹಂಗಂತ ನಾನೇನಾದ್ರೂ ಸುಮ್ಮನಿದ್ರೆ ಈ ಮನೇಲಿ ನೆಮ್ಮದಿಯಾಗಿರೋಕ್ಕಾಗಿಲ್ಲ. ಒಟ್ಟಿನಲ್ಲಿ ಹೆಂಗಾದ್ರೂ ಮಾಡಿ ಈ ಮನೇಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಸರೋಜಾ ಅತ್ತೆ ಸಪೋರ್ಟ್ ತಗೊಂಡು ಐಶ್ವರ್ಯನ ಮಟ್ಟ ಹಾಕ್ಲೇಬೇಕು. ಇಲ್ಲ ಅಂದ್ರೆ ನಾನು ಬೀದಿ ಪಾಲಾಗೋತೀನಿ. ಐಶ್ವರ್ಯ, ಇದುವರೆಗೆ ನನ್ನೆಲ್ಲ ಪ್ಲಾನು ಫ್ಲಾಪ್ ಆಗವೆ. ಆದರೆ ಮುಂದೆ ನಮ್ಮತ್ತೆ ಕಡೆಯಿಂದ ನಿನ್ನೆಲ್ಲ ಆಟನು ಹೆಂಗೆ ತಡಿತೀನಿ ನೋಡು.